ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿಯಲ್ಲಿ ನಾನಿರಲಿಲ್ಲ ಅಂತ ನಾಟಕ ಮಾಡಿದ್ದ ನಟಿ ಹೇಮಾ ಬಣ್ಣ ಬಯಲಾಗಿದೆ. ಡ್ರಗ್ಸ್ ಸೇವನೆ ಸಾಬೀತಾಗಿದೆ. ಇದೀಗ ನಟಿಗೂ ಸಂಕಷ್ಟ ಶುರುವಾಗಿದ್ದು, ಫಾರ್ಮ್ ಹೌಸ್ ಮಾಲೀಕ ಗೋಪಾಲ ರೆಡ್ಡಿಗೂ ಸಿಸಿಬಿ ನೋಟಿಸ್ ನೀಡಿದೆ. ಪಾರ್ಟಿಯಲ್ಲಿ ಡ್ರಗ್ಸ್ ಸೇವನೆ ವಿಡಿಯೋ ಮಾಡಿ ರಂಗಿನಾಟ. వైద్యకీయ పరీక్షಯಲ್ಲಿ నటి హేమ డ్రగ్స్ సేవనే దృఢ. నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ನಾನಲ್ಲಿ ಇರ್ಲಿಲ್ಲ, ಅದು ಫೇಕ್ ನ್ಯೂಸ್, ನಂಬೇಡಿ ಅಂತ ಎಷ್ಟುದ್ದ ಕತೆ ಹೊಡೆದ ಈ ಡೌರಾಣಿ ಹೇಮಾ ಅಸಲಿ ಕತೆ ವೈದ್ಯಕೀಯ ವರದಿಯಲ್ಲಿ ಬಟಾಬಯಲಾಗಿದೆ. ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿಯಲ್ಲಿ ಈಕೆ ಇದ್ದಿದ್ದು ಮಾತ್ರವಲ್ಲ, ಡ್ರಗ್ಸ್ ಕೂಡ ಸೇವಿಸಿರುವುದು ವೈದ್ಯಕೀಯ ವರದಿಯಲ್ಲಿ ದೃಢವಾಗಿದೆ. ಎಂಡಿಎಂಎ ಅನ್ನೋ ಡ್ರಗ್ಸ್ ಕ್ಯಾಪ್ಸೂಲ್ಗಳನ್ನ ಈಕೆ ತೆಗೆದುಕೊಂಡಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ. ಹೀಗಾಗಿ ಅರೆಸ್ಟ್ ಆಗಿ ಜೈಲಿನಲ್ಲಿರೋ 5 ಆರೋಪಿಗಳನ್ನ ವಶಕ್ಕೆ ಪಡೆಯಲು ಸಿಸಿಬಿ ಅರ್ಜಿ ಸಲ್ಲಿಸಿದೆ. ಫಾರ್ಮ್ ಹೌಸ್ ಮಾಲೀಕ ಸಚಿವರ ಆಪ್ತನಿಗೆ ನೋಟಿಸ್. ತೆಲುಗು ನಟಿ ಹೇಮಾ ಜೊತೆಗೆ ಸಂಪರ್ಕ ಹೊಂದಿದ್ದ ಜಿಆರ್ ಫಾರ್ಮ್ ಹೌಸ್ ಮಾಲೀಕ ಗೋಪಾಲ್ ರೆಡ್ಡಿಗೆ ಸಿಸಿಬಿ ಪೊಲೀಸರು ತಲಾಶ್ ಆರಂಭಿಸಿದ್ದಾರೆ. ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿರುವ ನಿವಾಸಕ್ಕೆ ದಾಖಲೆ ಸಮೇತ ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಿದ್ದಾರೆ. ಪ್ರಕರಣ ಸಂಬಂಧ ದಾಖಲೆ ಸಹಿತ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಗೋಪಾಲ್ ರೆಡ್ಡಿ ಸಚಿವರೊಬ್ಬರಿಗೆ ಆಪ್ತರು ಕೂಡ ಆಗಿದ್ದು, ಸದ್ಯ ತಲೆಮರೆಸಿಕೊಂಡಿದ್ದಾರೆ. ಪೊಲೀಸರ ಮುಂದೆ ಬಿಲ್ಡಪ್ ಕೊಟ್ಟು ತಗ್ಲಾಕೊಂಡ ನಟಿ. ಇನ್ನು ಮೇ 19ರಂದು ಪೊಲೀಸರ ರೇಡ್ ವೇಳೆ ಬರೋಬ್ಬರಿ 101 ಜನ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ರು. ವಿಷಯ ಅಂದ್ರೆ, ತೆಲುಗು ನಟಿ ಹೇಮಾ ಯಾರು ಅನ್ನೋದೇ ಪೊಲೀಸರಿಗೆ ಗೊತ್ತಿರಲಿಲ್ಲ. ಆದ್ರೆ ಸ್ವತಃ ಹೇಮಾ, ನಾನು 1000 ಸಿನಿಮಾಗಳಲ್ಲಿ ನಟಿಸಿರೋ ಖ್ಯಾತ ನಟಿ, ನನ್ನನ್ನ ಟಚ್ ಮಾಡಬೇಡಿ ಅಂದಿದ್ಲಂತೆ. ಇನ್ನು ಪಾರ್ಟಿಯಲ್ಲಿ ಭಾಗಿಯಾದ ಹಲವರು ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಶೇರ್ ಮಾಡಿಕೊಂಡಿದ್ರು. ಅದೇ ವಿಡಿಯೋಗಳನ್ನ ಆಧರಿಸಿ ಇನ್ನಷ್ಟು ಕುಳಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.